ನೀವು ಕರೆಕ್ಟ್ ಕೂತ್ಕೊಂಡು ಆಫೀಸರ್ಸ್ ಉಂಟಲ್ಲ, ನೀವು ಕರೆಕ್ಟ್ ಇದನ್ನು ಓದಿ ಓದ್ಲಿಕ್ಕೆ ಬರುದಿಲ್ಲ, ಅರ್ಥ ಮಾಡಿಕೊಂಡು ಅಸಲು ಮಾತ್ರ ಈಗ ಹೇಳಿದ್ದೇನೆ, ಅವ್ರಿಗೆ ಓದ್ಲಿಕ್ಕೆ ಬರುದಿಲ್ಲ. ನನಗೆ ಅರ್ಥ ಆಯ್ತು ಹೇಳಿದ್ರಲ್ಲ ಈಗ ವಾಟ್ ಅಂತ ಹೇಳಿ ಇದಕ್ಕೆ ಬಂದಂತಲ್ಲ, 2-3 ವಿಚಾರ ಇತ್ತು, 2-3 ಸಬ್ಜೆಕ್ಟ್ ನಾವು ನೋಡಿದ್ದೇವೆ. ಅಲ್ಲಿ ಗೈಡ್ಲೈನ್ 2-3 ಸರ್ತಿ ನಾನು 2-3 ವಿಚಾರದಲ್ಲಿ ನೋಡಿದ್ದೇನೆ. ಅಲ್ಲಿಂದ ಕರೆಕ್ಟ್ ಗೈಡ್ಲೈನ್ಸ್ ಕರೆಕ್ಟ್ ಇದ್ರು ಕೂಡ ನೀವೆಲ್ಲ ಎಜುಕೇಟೆಡ್ ಕ್ಲಾಸಸ್ ಟ್ರೈನಿಂಗ್ ತಗೊಂಡವರು ಗೊತ್ತಿದ್ದವರು ಇದರಲ್ಲೇ ನೀವು ಬಂದ್ರೆ ಯಾಕೆ ವಾಟ್ಸ್ ದ ಪ್ರಾಬ್ಲಮ್, ನಿಮ್ಗೆ ಏನಾಗಿದೆ ಇದಕ್ಕ ನಿಮ್ಮನ್ನೆಲ್ಲ ಟ್ರೈನಿಂಗ್ ಅಲ್ಲಿ ಕೂತ್ಕೊಳಿಸಲಿ. ನಾನದ ಕಾರಣ ನನ್ಗೆ ಹೇಳಿದ್ರೆ ನಾನು ಇವರಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳ್ತಾರೆ ನಮ್ಮ ಆಲ್ರೆಡಿ ಗೈಡ್ಲೈನ್ಸ್ ಇದೆ, ಮೆಜಾರಿಟಿ ಆಫ್ ದ ಪಾರ್ಟ್ ಯಾರಿಗೆ ಬರ್ತದೆ ಅವ್ರು ಕೊಡ್ಬೇಕಂತ ಇದೆ, ಅಷ್ಟು ಗೊತ್ತಿಲ್ಲ ನಿಮ್ಗೆ. ಅದಕ್ಕೆ ಅವರು ಬಂದು ನನ್ನ ಹತ್ರ ಹೇಳಿ ನಾನು ಸೆಕ್ರೆಟರಿಗೆ ಮಾತಾಡಿಕೊಂಡು ನಿಮ್ಗೆ ಇದನ್ನು ಹೇಳ್ಬೇಕಾ? ನಾವು ಯಾರಿಗೆ ಇನ್ಫಾರ್ಮ್ ಮಾಡಿದ್ದೆ? ನೀವು ಸುಮ್ಮನೆ ಹೇಳ್ಬೇಡಿ, ನನಗೆಲ್ಲ ಮಾಡಿಲ್ಲ. ಮೂಡದವರಿಗೆ ನಾವು ಮಾಹಿತಿ ಕೇಳಿ ನಿಮಗೆ 9 ಮೀಟರ್ ಮತ್ತು 6 ಮೀಟರ್ ಏನಾದ್ರೂ ಸುತ್ತೋಲೆ ಉಂಟಾ, ಅದಕ್ಕೆ ಅವರು ನನಗೆ ಮಾಹಿತಿ ಕೇಳಿ ಆನ್ಸರ್ ಕೊಡೋದು ಹೇಗೆ? ನೀವು ಬಂದು ಕಾನೂನನ್ನು ನೋಡಿ. ಈಗ ನನ್ನ ಹತ್ರ ಉಂಟು ಏನು ಉತ್ತರ ಮಾಹಿತಿ ಹಾಕಿ ಏನು ಉತ್ತರ ನಾನು ನಮ್ಮ ನಗರಸಭೆಯ ಏನು ಬಂಟ್ವಾಳ ಸದಸ್ಯರಾಗಿ ನಗರ ಯೋಜನಾ ಈಗ ನಾನು ಕಂಪ್ಲೇಂಟ್ ಕೊಡ್ತೀನಿ. ಯಾವಾಗ ಸ್ಟಾರ್ಟ್ ಆಯ್ತು 2014 ರಮಣಾಥ್ ರೈ ಅವರು ಇರುವಾಗಲೇ ನಾನು ಇದರ ಬಗ್ಗೆ ಹೋರಾಡಿದ. ಈಗ ಸಹ ಅದಕ್ಕಾಗಿ ಈಗ ಪದೇರ ಕಾನೂನು ಈಗ ನಾನು ಅದರ ಕಾನೂನಿನ ಬಗ್ಗೆ ಸ್ವಲ್ಪ ವಿಷಯ ಬೇಡವ, ಕಾನೂನು ಗೊತ್ತಿದೆ, ಅದು ಆಗಿದೆ, ಚರ್ಚೆ ಆಗಿದೆ, ಸುಮ್ಮನೆ ಮಾತಾಡೋದು. 2 ಪಾಯಿಂಟ್ ಏನು ಹೇಳೀಗ ನಿಮ್ಮ ಸಮಾಧಾನ ನೋಡಿ ರಜಾಕ್ ಕೂತ್ಕೋ ಮನೆಯಲ್ಲಿ ಆಗುದಿಲ್ಲ ಹೇಳಿಕ್ಕೆ, ಕೆಲಸ ಇಲ್ಲ ಇಲ್ಲಿ ನಾವು ಕೂತ್ಕೊಂಡು ಸಿಕ್ಕಿದಾಗ ಮತ್ತೆ ಅವ್ರು ಹೇಳ್ತಾರೆ ಚರ್ಚೆ ಆಗಿದೆ ಇಲ್ಲಿ ಅದು ಹೇಳಿಲ್ಲ. ಈಗ 9/11 ಸರ್ಕಾರದಿಂದ 7/5/2025 ನೋಟಿಫಿಕೇಶನ್ ಆಗಿದೆ. 9/11 ಹೇಗೆ ಇಶ್ಯೂ ಮಾಡಬೇಕು ನಾನು ಸರ್ಕಾರದ ಇದನ್ನು ನಾನು ಓದ್ತೇನೆ. ಯಾವುದೆಲ್ಲ ಅಪ್ಲಿಕೇಶನ್ ಕೊಡಬೇಕು ಪಂಚಾಯತಿಗೆ ಅಂತ ಗೊತ್ತಾಗುತ್ತೆ. ಅಲ್ಲ ಸರ್, ನೀವು ಈ ಫಂಕ್ಷನ್ ಅನ್ನು ಇಡೀ ಹೈಲೈಟ್ ಮಾಡಬೇಕಿತ್ತು. ಈಗ ನನ್ನ ಕ್ಲೈಂಟ್ ಬಂದು ಹೇಳಿದ ನೋಡಿ ನೀವೆಲ್ಲರ ಪಾಯಿಂಟ್ ಕರೆಕ್ಟ್ ಆಯ್ತು, ಹೇಳ್ತೀನಿ ಅಪ್ಪ. ಇದನ್ನು ನಾನು ಅದಕ್ಕೆ ಹೇಳಿದ್ದೇನೆ, ಇದು ನಾವು ಕಲಿಯುವಾಗ ಕೂಡ ನಾವು ಉಲ್ಲಾಸಕ್ಕೆ ಸೀಮಿತ ಕರ್ತವ್ಯ ಇಲ್ಲಿ ಜಿಲ್ಲೆ ಬಂದಿರಲಿಲ್ಲ, ನಿಲ್ಲಿಗೆ ಸಾಲಿದಿರಲಿಲ್ಲ. ಈ ನೀವು ಹೇಳುವಂತ ಎಲ್ಲ ವಿಚಾರ ಇದೆಯಲ್ಲ, ಸ್ಟಾರ್ಟಿಂಗ್ ಎಲ್ಲ ಚರ್ಚೆ ಆಯ್ತು. ಅದೇ ಕಾನೂನೆಲ್ಲ ಚರ್ಚೆ ಆಗಿ ಟೈಮ್ ಬೌಂಡ್ ಅಲ್ಲಿ ಬೇರೆ ಏನೆಲ್ಲ ಸರ್ಟಿಫಿಕೇಟ್ ಬೇಕು ಬೇಡ ಒಂದೊಂದು ಚರ್ಚೆ ಮಾಡಿ ಪ್ರತಿಯೊಂದು ಅಂಶ 11 ಅಂಶ ಕೂಡ ಚರ್ಚೆ ಆಯಿತು. 11 ಜಾಗಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಆದ ಕಾರಣ ಇದಾದ ನಂತರ ಅಲ್ಲಿ ಸೌಕತ್ ಮೊದಲು ಯಾರು ಮುಂಚೆ ಇದ್ರಲ್ಲ ಅವ್ರ ಜೊತೆ ಇದ್ರಲ್ಲ ಅವ್ರು ಕೂತ್ಕೊಂಡ್ರೆ ಏನೆಲ್ಲ ಚರ್ಚೆ ಆಯ್ತು ಅಂತ ಹೇಳ್ತಾರೆ, ಆದೇಶವನ್ನು ತರ್ತಾರೆ. ನಾನು ಇದರ ಬಗ್ಗೆ 9/11 ಯಾವಾಗ ಸ್ಟಾರ್ಟ್ ಆಯ್ತು 2014 ರಮಣಾಥ್ ರೈ ಅವರು ಇರುವಾಗಲೇ ನಾನು ಇದರ ಬಗ್ಗೆ ಹೋರಾಡಿದ. ಈಗ ಸಹ ಹೋರಾಡಿ ಆಯ್ತು ಮುಗಿತದೆ ಈಗ. ಅದಕ್ಕಾಗಿ ಈಗ ಪದೇರ ಕಾನೂನು ಈಗ ನಾನು ಅದರ ಕಾನೂನಿನ ಬಗ್ಗೆ ಸ್ವಲ್ಪ ವಿಷಯ ಬೇಡವ, ಕಾನೂನು ಗೊತ್ತಿದೆ, ನಾನು ಹೇಳ್ತೀನಿ ಚರ್ಚೆ 2 ಪಾಯಿಂಟ್ ಹೇಳಿ ಅದು ಮಾತಾಡಿ ಅಂತ ಹೇಳಿದ್ರೆ ಇದೇ ಕೆಲಸದಲ್ಲಿ ಕೂತು ಮಾತಾಡೋದು. ಅದು ಆಗಿದೆ, ಚರ್ಚೆ ಆಗಿದೆ, ಸುಮ್ಮನೆ ಮಾತಾಡೋದು. 2 ಪಾಯಿಂಟ್ ಏನು ಹೇಳೀಗ ನಿಮ್ಮ ಸಮಾಧಾನ ನೋಡಿ ರಜಾಕ್ ಕೂತ್ಕೋ ಮನೆಯಲ್ಲಿ ಆಗುದಿಲ್ಲ ಹೇಳಿಕ್ಕೆ, ಕೆಲಸ ಇಲ್ಲ ಇಲ್ಲಿ ನಾವು ಕೂತ್ಕೊಂಡು ಸಿಕ್ಕಿದಾಗ ಮತ್ತೆ ಅವ್ರು ಹೇಳ್ತಾರೆ ಚರ್ಚೆ ಆಗಿದೆ ಇಲ್ಲಿ ಮಾತಾಡಿಕೊಂಡು ಮತ್ತೆ ಚರ್ಚೆ ಹಲವಾರು ಸರಿ ನಿಮ್ಮನ್ನು ಭೇಟಿಯಾಗಲಿಕ್ಕೆ ನಾನು ಫೋನ್ ಮಾಡಿದ್ದೇನೆ. ಹೇಳ್ತೇನೆ ವಿಷಯ ಹೇಳ್ತೇನೆ. ನಾನು ಒಂದು ಅರ್ಜಿ
ಕೊಡ್ತೇನೆ ನೋಡಿ. ಇದರಲ್ಲಿ ಮೂರು ಲೇಔಟ್, ಸಿಂಗಲ್ ಲೇಔಟ್ ಹೊರತುಪಡಿಸಿ ಹಿಲ್ ರೀಜನ್ಗೆ 3.6 ಮೀಟರ್ ರಸ್ತೆ ಅಂತ ಕಾನೂನಿನಲ್ಲಿ ಹೇಳ್ತಾರೆ. ಎಷ್ಟು? 3.6 ಮೀಟರ್ ಅಂದ್ರೆ 12 ಅಡಿ. ಯಾವುದಕ್ಕೆ? ಲೇಔಟ್, ರೆಸಿಡೆನ್ಸಿಯಲ್ ಲೇಔಟ್ ಅಂಡ್ ಸಬ್ ಡಿವಿಷನ್ ಲೇಔಟ್ ಹೊರತುಪಡಿಸಿ ಹಿಲ್ ರೀಜನ್ಗೆ ಎಷ್ಟು? 3.6 ಮೀಟರ್ ರಸ್ತೆ ಅಂತ ಹೇಳ್ತಾ ಇದೆ. ಯಾವುದು ಕಾನೂನು ಹೇಳ್ತಾ ಇದೆ? ಸಿಂಗಲ್ ಲೇಔಟ್ಗೆ 3.6 ಮೀಟರ್ 12 ಫೀಟ್. ಇದು ಹಿಲ್ ರೀಜನ್ಗೆ. ಇಲ್ಲಿ ಗ್ರಾಮ ಠಾಣೆಯಿಂದ ನಮ್ಮ ಊರಿಗೆ ಸಹ 9 ಮೀಟರ್ 6 ಮೀಟರ್ ರಸ್ತೆ ಕೇಳ್ತಾ ಇದ್ದಾರೆ ಅವರು. ನಾವು ಹೇಗೆ ಇದು ಮಾಡುದು? ಯಾವುದು ರೇಂಜ್ ಲೆವೆಲ್ ಮಾಡುದು ಎಂಬ ಬಗ್ಗೆ ನಿಮಗೆ ಒಂದು ಮನವರಿಕೆಯನ್ನು ನಾನು ಅಪ್ಲಿಕೇಶನ್ ಅಷ್ಟೇ ಬಂದದ್ದು. ಓಕೆ, ಇಲ್ಲಿ 3 ವಿಧ ಮಾಡಿದೆ ಈ ಆಕ್ಟ್. ಅಧಿಕಾರಿಗಳು ಉತ್ತರ ಕೊಡ್ತಾರೆ, ಹೇಳ್ಬಿಡಿ ಅವ್ರಿಗೆ. ಬರುತ್ತೆ ಸರ್, ಕಾರವಾರಕ್ಕೂ ಬರುತ್ತೆ, ಮಡಿಕೇರಿಗೂ ಬರುತ್ತೆ. ಗೈಡೆನ್ಸ್ ಬೇಕು ಬರ್ಲಿ. ಅದು ಕ್ಲಾರಿಟಿ ಇಲ್ಲ ಸರ್. ನಾವು ಈ ಕಾನೂನು ಆಯ್ತಪ್ಪ, ನೀವು ಕೂತ್ಕೊಳ್ಳಿ ಈಗ. ಇವರಿಗೆ ಆದೇಶವೊಂದಿಗೆ ಈಗ ನೀವು ಹೇಳಿದ ಆಯ್ತೆ. ಸಾಕಾಗಿ ಹೋಗಿದೆ. ಆ ಮೈಕ್ ಇರಲಿ, ಆ ಕಡೆ ಮೈಕ್ ತುಂಬಿರ್ಬೇಕು. 20 ಜನ ವಕೀಲರು ಆಯ್ತು, ಈಗ ಚರ್ಚೆ ಮಾಡುವ ಮುಂದಕ್ಕೆ ಹೋಗಿ, ಈಗ ಕಾಣಿಲ್ಲ. 20 ಜನ ವಕೀಲರು, ಸೀನಿಯರ್ ವಕೀಲರು ಕಸ್ಕತ್ತಾಗಿದೆ. ಈ ಗುಂಡ್ರಾಯವರಿಗೆ ನಾವು ಆಯ್ತು, ಆದೇಶ ಏನೂ ಮಾಡಲಿಲ್ಲ ಅಂತ ಹೇಳಿ. ಆಯ್ತು. ನನ್ನ ಫೋಟೋವನ್ನು ಅವರ ಎಕ್ಸೆಲ್ ಎಕ್ಸ್ ಖಾತೆಯಲ್ಲಿ ಹಾಕಿದ್ರು. ನನ್ನ ಅಲ್ಲಿ ಫೋಟೋ ಹಾಕಿದ್ದು ಬಿಟ್ರೆ ಏನು ಮಾಡಲಿಲ್ಲ. ಆಯ್ತು, ನಾನು ನಿಮ್ಮನ್ನು ಕಾಣಲಿಕ್ಕೆ ಈಗ ಎಷ್ಟು ಸಮಯ ಇದ್ರೂ ಕೂಡ ನಾವೆಲ್ಲ ಒಟ್ಟಿಗೆ ಇದ್ದವರು. ಆಯ್ತು. ಕಾನೂನಲ್ಲಿ ಅವಕಾಶ ಇರುವಾಗ ಆಯ್ತು, ಚರ್ಚೆ ಮಾಡೋಣ. ಅದೇ ಕಾಲಿ ನೀವು ಯಾಕೆ ಆಗ್ಲಿಲ್ಲ? ಇದೇ ನೀವು ಕೂತ್ಕೊಂಡು ಚರ್ಚೆ ಮಾಡೋದು ಆಯ್ತಾ? ಈಗ ಅದನ್ನ ಆದೇಶ ಮಾಡ್ತೀರಿ. ಮಾಡಿ ಸರ್, ಮಾಡಿ. ಯಾಕೆ ಇಷ್ಟು ಡಿಲೇ ಆಯ್ತು ಆದೇಶ ಮಾಡಿ? ನೀವು ಮಾಡ್ತೀರಿ ಅಂತ ಸರ್, ನಮಗೆ ಬಂದಿರೋದು ನಿನ್ನೆ ಅಷ್ಟೇ ಗೊತ್ತಾಗಿರೋದು ಸರ್. ನಿನ್ನೆ ಮಾತ್ರ ಗೊತ್ತಾಗಿರೋದು. ಅದರಿಂದ ಏನು ನೀವು ಏನ್ ಮಾಡ್ತೀರಲ್ಲ ನೀವು ಅಧಿಕಾರಿಗಳು? ಸರಿ, ಆದೇಶ ಮಾಡಿ. ಜಾತಿ ನಿಮಗೆ ಆಗ್ಲಿಲ್ವಾ? ಯಾವ್ದು ರಿಜೆಕ್ಟ್ ಆಗಿದೆಯಾ? ಮತ್ತೆ ರಿಜೆಕ್ಟ್ ಆಗಿದೆ. ಮತ್ತೆ ಎಷ್ಟು ರಿಜೆಕ್ಟ್ ಉಂಟು ನಮ್ಮ ಮತ್ತೆ ಅವರು ಲೇಔಟ್ಗೆ ಆರ್ಡರ್ ಮಾಡಿದ್ರು. ಆಯ್ತು, ಅವರು ಏನು ಆನ್ಸರ್ ನಮ್ಮ ಏನು ಆನ್ಸರ್ ಮಾಡಿದ್ರು. ಆಯ್ತು. ಈಗ ನೋಡಿ, ನೀವು ಸರ್ಕಾರದಲ್ಲಿ ನೀವು ಕರೆಗೆ ಕೂತ್ಕೊಂಡು ಆಫೀಸರ್ಸ್ ಉಂಟಲ್ಲ, ನೀವು ಕರೆಕ್ಟ್ ಇದನ್ನು ಓದಿ ಓದಲಿಕ್ಕೆ ಬರುದಿಲ್ಲ. ಅರ್ಥ ಮಾಡಿಕೊಂಡು ಅಸಲು ಮಾತ್ರ ಈಗ ಹೇಳಿದ್ದೇನೆ, ಅವ್ರಿಗೆ ಓದಲಿಕ್ಕೆ ಬರುದಿಲ್ಲ. ಆಯ್ತು, ಈಗ ನನಗೆ ಅರ್ಥ ಆಗಬೇಕು. ಆಯ್ತು, ಹೇಳಿದ್ರಲ್ಲ ಈಗ ವಾಟ್ ಅಂತ ಹೇಳಿ ಇದಕ್ಕೆ ಬಂದದ್ದಲ್ಲ. 2-3 ವಿಚಾರ ಇತ್ತು. 2-3 ಸಬ್ಜೆಕ್ಟ್ ನಾವು ನೋಡಿದ್ದೇವೆ. ಅಲ್ಲಿ ಗೈಡ್ ಮಾತಾಡ್ಬೇಡಿ. 2-3 ಸರ್ತಿ ನಾನು 2-3 ವಿಚಾರದಲ್ಲಿ ನೋಡಿದ್ದೇನೆ. ಅಲ್ಲಿಂದ ಕರೆಕ್ಟ್ ಗೈಡ್ಲೈನ್ಸ್ ಕರೆಕ್ಟ್ ಇದ್ರು ಕೂಡ ನೀವೆಲ್ಲ ಎಜುಕೇಟೆಡ್ ಕ್ಲಾಸಸ್ ಟ್ರೈನಿಂಗ್ ತಗೊಂಡವರು ಗೊತ್ತಿದ್ದವರು ಇದರಲ್ಲೇ ನೀವು ಬಂದ್ರೆ ಯಾಕೆ? ವಾಟ್ ಇಸ್ ಪ್ರಾಬ್ಲಮ್? ಏನು ನಿಮ್ಗೆ ಏನಾಗಿದೆ? ಇದಕ್ಕ ನಿಮ್ಮನ್ನೆಲ್ಲ ಟ್ರೈನಿಂಗ್ ಅಲ್ಲಿ ಕೂತ್ಕೊಳಿಸಿದ್ರಿ. ನಿಮ್ಮಿಂದ ಎಷ್ಟು ಸಮಸ್ಯೆ ಇಲ್ಲಿದೆ? ಜನರಿಗೆ ಸಮಸ್ಯೆ. ನಮ್ಮ ಇಲ್ಲಿ ಟೈಮ್ ಎಷ್ಟು ಕೂತ್ಕೊಂಡು ಎಷ್ಟು ಜನರಿಗೆ ಸಮಸ್ಯೆ? ಕಾನ್ ಯು ಸ್ಟಡಿ ಕ್ಲಿಯರ್ ಆಗಿ ಒಮ್ಮೆ ಕರೆಕ್ಟ್ ಕೂತ್ಕೊಂಡು ಕ್ಲಾರಿಫಿಕೇಶನ್ ಬಂದಾಗ ಇವರಿಗೆ ಮಾತಾಡಿಕೊಂಡು ಇನ್ನೊಬ್ಬರು ಚರ್ಚೆ ಮಾಡಿಕೊಂಡು ಅಲ್ವಾ? ಆಯ್ತರಲ್ಲಿ ನಾನೇ ಒಂದು ಕೇಸಿಗೆ ಇವರಿಗೆ ಗೊತ್ತಿದೆ. ಮೊನ್ನೆ ಫೋನ್ ಮಾಡಿದ್ದೆ, ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದೆ. ಒಂದು ಲ್ಯಾಂಡ್ 2 ವಿಲೇಜ್ಗೆ ಬರ್ತದೆ. ಒಂದು ಪಾರ್ಟ್ ಮೂಡಕ್ಕೆ ಬರ್ತದೆ, ಒಂದು ಪಾರ್ಟ್ ನಗರದಿಗೆ ಬರ್ತದೆ. ಒಂದು ಲ್ಯಾಂಡಿಗೆ ಒಂದು ಬಿಲ್ಡಿಂಗ್ 2 ಲೈಸೆನ್ಸ್ ತಗೊಂಡು ಒಂದೇ ಒಬ್ಬರು ಯಾರದೊಬ್ರು ಕೊಡ್ಬೇಕು ಅಲ್ವಾ? ಈ ಕಡೆ ಹೋದ್ರೆ ಇವರು ಹೇಳ್ತಾರೆ ಇದು ನಮಗೆ 2ರಲ್ಲಿ ಬರ್ತದೆ, ನನ್ಗೆ ಕೊಡ್ಲಿಕ್ಕೆ ಆಗ್ತಿಲ್ಲ. ಈ ಕಡೆ ಬಂದ್ರೆ ಇವನೇ ಹೇಳ್ತಾನೆ ಇವ್ರಿಗೆ ಕೊಡ್ಲಿಕ್ಕೆ ನೀವು ಹಾಗೆ ಹೇಳಿ ಕಳಿಸ್ತೀರಿ ಅವರು ಅಲ್ವಾ? ನಾನದ ಕಾರಣ ನನ್ಗೆ ಹೇಳಿದ್ರೆ ನಾನು ಇವರಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳ್ತಾರೆ ನಮ್ಮ ಆಲ್ರೆಡಿ ಗೈಡ್ಲೈನ್ಸ್ ಇದೆ, ಮೆಜಾರಿಟಿ ಆಫ್ ದ ಪಾರ್ಟ್ ಯಾರಿಗೆ ಬರ್ತದೆ ಅವ್ರು ಕೊಡ್ಬೇಕಂತ ಇದೆ. ಅಷ್ಟು ದುಡ್ಡಿಲ್ವ ನಿಮ್ಗೆ? ಅದಕ್ಕೆ ಅವರು ಬಂದು ನನ್ನ ಹತ್ರ ಹೇಳಿ ನಾನು ಸೆಕ್ರೆಟರಿಗೆ ಮಾತಾಡಿಕೊಂಡು ನಿಮ್ಗೆ ಇದನ್ನು ಹೇಳ್ಬೇಕಾ? ನಾವು ಯಾರಿಗೆ ಇನ್ಫಾರ್ಮ್ ಮಾಡಿದ್ದೆ? ನೀವು ಸುಮ್ಮನೆ ಹೇಳ್ಬೇಡಿ, ನನಗೆಲ್ಲ ಮಾಡಿಲ್ಲ. ಮೂಡದವರಿಗೆ ನಾವು ಮಾಹಿತಿಯ ಕೇಳಿ ನಿಮಗೆ 9 ಮೀಟರ್ ಮತ್ತು 6 ಮೀಟರ್ ಏನಾದರೂ ಸುತ್ತೋಲೆ ಉಂಟಾ? ಅದಕ್ಕೆ ಅವರು ನನಗೆ ಮಾಹಿತಿಯ ಕೇಳಿ ಆನ್ಸರ್ ಕೊಡೋದು ಹೇಗೆ? ನೀವು ಬಂದು ಕಾನೂನನ್ನು ನೋಡಿ. ಈಗ ನನ್ನ ಹತ್ರ ಉಂಟು ಏನು ಗುಣಾಬೆ ಉತ್ತರ ಮಾಹಿತಿ ಹಾಕಿ ಏನು ಉತ್ತರ ನೋಡಿ. ನಾನೊಂದು ಕೊಟ್ಟದೆ
ನಾನು ನಮ್ಮ ನಗರಸಭೆಯ ಏನು ಬಂಟ್ವಾಳ ಸದಸ್ಯ ಕಾರ್ಯ ನಗರ ಯೋಜನಾ ಪ್ರಾಧಿಕಾರ. ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಈಗ ನಾನು ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲೆಲ್ಲ ಮಾರೆ ಮತ್ತೆ ರೈಟ್ ನಾನು ಎನ್ಕ್ವೈರಿ ಮಾಡಿಸ್ತೇನೆ. ಸರ್, ಇಂಥ ಇಂಥ ಉಡಾಫೆ ಮಾತುಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಸರ್. ಈ ಅಧಿಕಾರಿಗಳ ಉಡಾಫೆಯಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು. ನಾನು ಕೇಳಿ ಆಯ್ತು ಬಶೀರ್ ಏನ್ ನೋಡಿ, ಈಗ ಜನರು ಕೂಡ ಮಾತಾಡ ಸುಮ್ಮನಲ್ಲ, ಈ ಕಿರಿಕ್ಯುಲಸ್ ಆಗಿ ಒಂದೊಂದಾಗಿ ಮಾತಾಡ್ತಾರೆ. ನೀವು ನಿಮ್ಮ ಕೆಲಸವನ್ನು ಸರಿ ಮಾಡಿದ್ರೆ ಅಲ್ಲಿ ಕೂಡ ಜನರನ್ನು ಕೂಡ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಆ ಇದರಲ್ಲಿ. ಆದ ಕಾರಣ ಅವರು ಒಂದು ಮಾಹಿತಿ ಹಾಕಿ ಕೇಳ್ತಾರೆ, ನೀವು ಸಿಸ್ಟಮ್ ನೀವು ಇಲ್ಲಿ ಬಂದು ಮತ್ತೆ ಮಾಹಿತಿ ಹಾಕಿ ಪ್ರಾಕ್ಟಿಕಲ್ ಇದೆಲ್ಲ ಬೇಕಲ್ಲ ಏನ್ ವಿಚಾರ ಅಂತ. ಆದಾಗ ನಾನು ಇಲ್ಲ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ.